ದೇವರು ಮತ್ತೆ ಹೆಂಗೈತಪ್ಪ ನನ್ನ ಸೃಷ್ಟಿ ಅಂದ. ಅವ ತಯಾರಾಗೆ ಬಂದಿದ್ದವ. ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದೆ ಅಂದ. ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದ್ಯಪ್ಪ ನೀನು? ಒಂದರ ಚಲೋ ಮಾಡಿ. ಏನ್ ಚಲೋ ಮಾಡಿ ನೀನು? ಸಮುದ್ರದ ಮಾಡಿ ಅಷ್ಟು ಕಡೆ ಅದು ಏನು ಉಪ್ಪು ನೀರು ಕುಡಿಯಾಕ ಬರೋದಿಲ್ಲ, ಉಪಯೋಗ ಇಲ್ಲ, ಅಷ್ಟಿಟ್ಟು ಹಳಿ ಮಾಡಿ ಸಿಹಿ ನೀರು ಇಟ್ಟಿಟ್ಟ ಬಡದಾಡಕತ್ತಾವ ನೀರಿಗಲ್ಲಿ. ಏನು ಚಲೋ ಮಾಡಿ ನೀನು? ಒಂದಿಷ್ಟು ಕೆಂಪಗೆ ಮಾಡಿ ಅವು ಕರ್ರಗಾಗಬೇಕು, ವೀಟಿಶ್ ಕಲರ್ ಆಗಬೇಕಂತ ಸಮುದ್ರ ದಂಡ್ಯಾಗ ಅವು ಮುಕ್ಕೊಂತಾವ ಫಾರಿನರ್ಸ್. ಒಂದಿಷ್ಟು ಪೂರ ಕರ್ರಗೆ ಮಾಡಿ ಅವು ದಿವಸ ಕೆಂಪಗಾಗಬೇಕಂತ ಬ್ಯೂಟಿ ಪಾರ್ಲರ್ಗೆ ಅವು ಹೋಗ್ತಾವ. ಒಂದರ ಚಲೋ ಮಾಡಿ. ಏನು ಚಲೋ ಮಾಡಿ? ಒಂದಿಷ್ಟಕ್ಕೆ ಊಟ ಇಲ್ಲಾರ್ದಕ್ಕೆ ಅಡ್ಡಾಡ್ಸಕತ್ತಿ ಮನಿ ಊಟ ಸಿಗ್ಲಾರ್ದಕ್ಕೆ. ಒಂದಿಷ್ಟಕ್ಕೆ ಉಂಡಿದ್ದು ಹೆಚ್ಚಾಗಿ ಹೆಂಗೆ ಕರ್ಗಿಸ್ಬೇಕಂತ ಗೊತ್ತಿಲ್ಲ, ಅವು ಅಡ್ಡಾಡ್ಸಕಚ್ಚಿ. ಏನು ಚಲೋ ಮಾಡಿ ಒಂದರ? ನಿನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನನಗೆ ಕೇಳಬೇಕು, ನಾ ಹೇಳ್ತಿದ್ದೆ. ಅಲ್ಲ, ನೀವು ಮೊದಲ ಸ್ವಲ್ಪ SMS ಕಳಿಸಿದ್ರೆ ನನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಶಾಣ್ಯಾರ ಅದಾರ, ಎಲ್ಲ ಅವ್ರಿಗೆ ಕೇಳೇ ಮಾಡೋದು. ನಾನು ಅವ್ರಿಗೆ ಕೇಳ್ಯಾರ ಹೇಳ್ತಿದ್ದೆ. ನಾನು ಏನು ಮಾಡಕ್ಕೆ ಬಂದಿಲ್ಲ ನಿನಗೆ, ಹೋಗಂದವ. ದೇವ್ರಿಗೆ ಆಶ್ಚರ್ಯ ಆಗಿ ಆ ಪಕ್ಷಿ ಕುಂತಿತ್ತಲ್ಲ ಅದಕ್ಕೆ ಕೇಳ್ದ ದೇವ್ರು, ಅಲ್ಲೋ ಇವ ಮನುಷ್ಯ ಹಿಂಗ್ಯಾಕ ಅಂದ. ಅದು ಪಕ್ಷಿ ಅಂತೂ ಅದ್ರ ಹಣೆ ಬರ ನಾಟ ಐತಂದ. ಬರೇ ನೀವು ಒಬ್ಬವನ ಹಿಂಗದಿ ಅಂತ ತಿಳ್ಕೊಂಡು ಇವ್ರ ಜಾತಿನ ಹಿಂಗಿರೋದು ಪೂರ. Download Share